ವಿರೋಧ ಮಾಡೋಂಗಿದ್ರೆ ಮೊನ್ನೆನೂ ಮಾಡ್ಬೋದಿತ್ತು. ಅವ್ರು ಬಂದು ಮಾಡಿದಾಗ ನಾರಾಯಣಗೌಡರು ಬಂದು ಇಲ್ಲಿ ಮಾಡಬಾರ್ದು ಅಂತಲೂ ನಮ್ಮದು ಉದ್ದೇಶ ಇಲ್ಲ. ಎಲ್ಲಿ ಬೇಕಾದರೂ ಹೋರಾಟ ಮಾಡೋರಿಗೆ ನಮ್ಮದು ಅಡ್ಡಿ ಇಲ್ಲ. ಇಷ್ಟು ವರ್ಷದಿಂದ ಎಲ್ಲೋಗಿದ್ರು ಇವೆಲ್ಲ. ಇವಾಗ ಪ್ರತಿಭಟನೆ ಮಾಡುವಾಗ ಇವತ್ತು ಬೇಕಂತೂ ಯಾರು ಹೇಳ್ಕೊಟ್ರು ನನಗೆ ಗೊತ್ತಿಲ್ಲ. ರಮೇಶ್ ಕುಮಾರ್ ಅವ್ರ ಭಾವಚಿತ್ರ ಅಲ್ಲಿ ಇಟ್ಕೊಂಡು ಮಾಡೋವಾಗ ಇಲ್ಲಿ ಅವ್ರದ್ದೇ ಒಂದು ಬಳಗ ಇದೆ, ಒಂದು ಬಣ ಇದೆ, ಓಡಾಡ್ತಾ ಇರ್ತಾರೆ, ಜನ ರುಚಿಕೊಳ್ಳೋದಿಲ್ವ. ನಾವು ಮೊದಲೇ ಹೇಳಿದ್ದೀವಿ ಇದೆಲ್ಲ ಆಗಬಾರ್ದಪ್ಪ. ನೀವೇನು ಅಲ್ಲೋಗಿ ನಾವು ಫಸ್ಟ್ ಕೇಳಿದ್ದು ಕೂಡ, ಏನು ಗೌಡ್ರೆ ನಾವೇನು ಸಿಂಗ್ಲರ್ನ ಕೂಡ ಮಾತಾಡಲಿಲ್ಲ, ಯಾಕೆ ನಾನು ಗೌಡ್ರೆ ಹಿಂಗೆ ಮಾಡ್ತಾಯಿದ್ದೀರಿ, ನೀವು ಮಾಡಿ ಪ್ರತಿಭಟನೆ ಮಾಡ್ಕೊಂಡು ನಮ್ಮದೇನು ಅಭ್ಯಂತರ ಇಲ್ಲ, ಅದು ನಿಮ್ಮ ಹಕ್ಕು. ಇದರಿಂದ ಯಾರನ್ನ ನಿಂತ್ಕೊಂಡು ಹೋಗಲಿ, ನಮ್ಗೆ ಅದು ಬೇಕಾಗಿಲ್ಲ. ರಮೇಶ್ ಕುಮಾರ್ ಭಾವಚಿತ್ರ ಇಟ್ಕೊಂಡದ್ದು ಬೇಕಂತ ಅವ್ರು ಅವಮಾನ ಮಾಡಬೇಕು, ತೇಜೋವಧೆ ಮಾಡಬೇಕಂತನೇ ಇರಬೇಕು. ಇಲ್ಲ ರೇಖಪ್ಪಾಗಲಿ ಗಲಾಟೆಗಳಾಗಲಿ ಅನ್ನೋ ಉದ್ದೇಶ ಆದರೂ ಇರಬೇಕು ಅಂತ ನಮ್ಮ ಅನುಮಾನದಿಂದ ಹೋಗಿ ನಾವು ಕೇಳಿದ್ವಿ. ಆ ಫೋಟೋ ತೆಗೆದುಬಿಟ್ಟು ಏನನ್ನ ಮಾಡ್ಕೊಂಡಿರ್ತ ಬೇರೆ ಬಂದವರಿಗೆಲ್ಲ ಅವರು ಸ್ವಲ್ಪ ಜೋರಾಗಿ ಮಾತಾಡಿದ್ರು. ಜನ ಬೇರೆ ಪಬ್ಲಿಕ್ ಜನ ಸೇರಿಬಿಟ್ರು. ಸ್ವಲ್ಪ ನುಗ್ಗಾಟ ನಡೀತು ಅಷ್ಟೇ. ಇನ್ನೇನು ಯಾರು ಹೊಡೆದಿಲ್ಲ, ಅಲ್ಲೇನೂ ಇಲ್ಲ. ಇನ್ನು ಅವರು ರಮೇಶ್ ಅನ್ನೋ ಮೇಲೆ ಹಲ್ಲೆ ಮಾಡಿದ್ರಂತೆ ನಮ್ಮ ಗೋನ್ಪಲ್ಲಿ ಹುಡುಗ ಭವಿಜನ ಅಂತವನು, ಅವ್ರು ಕಂಪ್ಲೇಂಟ್ ಮಾಡ್ಕೊಂಡಿದ್ದಾರೆ. ಅದೇನು ಎತ್ಕೊಂಡ್ರಿ ಹಲ್ಲೆಗಳಿಗೂ ನಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಾವು ಹೇಳ್ತಕ್ಕಂಥದ್ದು, ನೀವು ಹೋರಾಟನ ಮಾಡಿ. ಇವತ್ತು ಬೇಕಂತ ಯಾಕೆ ನೀವು ಕೆದ್ಕೊಂಡು ಕಾಲು ಕೆರ್ಕೊಂಡು ಬರ್ತಾ ಇದ್ದೀರಲ್ಲ, ಕಾರಣ ಏನು ಅಂತ. ನೀವು ನಿಜವಾದ ಹೋರಾಟಗಾರರಾಗಿದ್ದರೆ ರಮೇಶ್ ಕುಮಾರ್ ಅವ್ರದ್ದು ಒತ್ತುವರಿ ಅಂತ ಸುಮಾರು ವರ್ಷಗಳಿಂದ ನಡೆದಿದೆ. DK ರವಿ ಇದ್ದಾಗಿಂದ ಸರ್ವೆಗಳಾಗಿದೆ. ಆವಾಗ ಯಾಕೆ ಹೋರಾಟ ಮಾಡಿಲ್ಲ? ಇದೇ ನಾರಾಯಣಗೌಡರು ಅವತ್ತು ಹೋರಾಟ ಮಾಡ್ಬೋದಿತ್ತಲ್ಲ. ಇವತ್ತು ಯಾವುದೋ ಚುನಾವಣೆಯಿಂದ ಮಾಡ್ತಾಯಿದ್ರೆ ಅಂತ ನಮಗೆಲ್ಲ ಸಂಶಯ ಇದೆ. ಸಾವಿರಾರು ಜನ ಬೀದಿ ಬಿದ್ದಿದ್ದಾರೆ ರೈತರು. ಇವತ್ತು ನೀವು ಅರಣ್ಯಾಧಿಕಾರಿಗಳ ಪರವಾಗಿ ಮಾತಾಡ್ತೀರಿ ಅಂದರೆ ರೈತರಾಗ್ತೀರಾ? ಅರಣ್ಯ ರಕ್ಷಣೆ ಮಾಡೋದು ಎಲ್ಲರ ಕೈಲೂ ಇದೆ. ನೀವೊಬ್ಬರೇ ಅಲ್ಲ, ನಾವು ಸಹ ಮನುಷ್ಯರು, ಜನಗಳೇ ಅರಣ್ಯ. ನಾವು ಹೇಳ್ತಕ್ಕಂಥದ್ದು ಅರಣ್ಯ ಭೂಮಿನ ಕಿತ್ಕೊಳ್ಳಿ ವಾಪಸ್, ನಮ್ದು ಅಭ್ಯಂತರ ಇಲ್ಲ. ನೀವು ಸರ್ಕಾರ ಗೋಮಾಳದಿಂದ ಮಂಜೂರು ಮಾಡಿಕೊಟ್ಟಿರ್ತಕ್ಕಂಥ ಜಮೀನಿಗೆ ರಾತ್ರೋರಾತ್ರಿ ಅರಣ್ಯ ಹೆಂಗಾಗ್ಬಿಡ್ತು. ಇವತ್ತು ಹೋಗಿ ಜನರ ಮೇಲೆ ಅವಾಗ ಬ್ರಿಟಿಷರು ಬಂದಿದ್ರಲ್ಲ, ಬ್ರಿಟಿಷರು ಮೊಘಲರು ಅವರೆಲ್ಲ ದಂಡಯಾತ್ರೆ, ಹಂಗೆ ಫಾರೆಸ್ಟ್ ಅವ್ರನ್ನ ಬಿಟ್ಟಿದ್ದಾರೆ ನಮ್ಮ ಮೇಲೆ ದಂಡಯಾತ್ರೆಗೆ. ಬ್ರಿಟಿಷರಿಗಿಂತ ಕ್ರೂರವಾಗಿ ನೋಡ್ಕೊಳ್ತಾ ಇದ್ದಾರೆ ಅರಣ್ಯಾಧಿಕಾರಿಗಳು. ಯಾಕೆ